2026ರ ಬಜೆಟ್ ಕರ್ನಾಟಕಕ್ಕೆ ಮತ್ತೆ ಮಣ್ಣು. ನಮ್ಮ 4 ಲಕ್ಷ ಕೋಟಿ ತೆರಿಗೆ ಹಣ ಎಲ್ಲಿ ಹೋಯಿತು? ಉತ್ತರ ಭಾರತಕ್ಕೆ ಮಣೆ, ದಕ್ಷಿಣಕ್ಕೆ ಎಣೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಇದು ಭಾರತದ ಬೆಳವಣಿಗೆಯ ಇಂಜಿನ್, ಐಟಿ ಹಬ್, ಸ್ಟಾರ್ಟ್ಅಪ್ ಕ್ಯಾಪಿಟಲ್, ಅತಿ ಹೆಚ್ಚು GST ಕಟ್ಟುವ ರಾಜ್ಯಗಳ ಪಟ್ಟಿಯಲ್ಲಿ 2ನೇ ಸ್ಥಾನ. ನಾವು ದೇಶಕ್ಕೆ ಕೊಡೋದು ಚಿನ್ನದಂತಹ ತೆರಿಗೆ ಹಣ, ಆದರೆ ಬದಲಿಗೆ ನಮಗೆ ಸಿಗ್ತಾ ಇರೋದು ಏನು? ಬರೀ ಚೊಂಬು. ವೀಕ್ಷಕರೇ, ಫೆಬ್ರವರಿ 1, 2026 ದೆಹಲಿಯಲ್ಲಿ ಕೇಂದ್ರ ವಿತ್ತ ಸಚಿವರು ಬಜೆಟ್ ಮಂಡಿಸಿದ್ರು. ಕೆಂಪು ಚೀಲದೊಳಗಿಂದ ಏನೇನೋ ಹೊರಗಡೆ ಬಂತು. ಬಿಹಾರಕ್ಕೆ ಎಕ್ಸ್ಪ್ರೆಸ್ ವೇ ಬಂತು, ಉತ್ತರ ಪ್ರದೇಶಕ್ಕೆ ಡಿಫೆನ್ಸ್ ಕಾರಿಡಾರ್ ಬಂತು, ಗುಜರಾತ್ಗೆ ಗಿಫ್ಟ್ ಸಿಟಿ ವಿಸ್ತರಣೆ ಬಂತು. ಆದ್ರೆ ನಮ್ಮ ಕರ್ನಾಟಕಕ್ಕೆ ನಿಮಗೆ ಗೊತ್ತಾ? ಕರ್ನಾಟಕದ ಒಬ್ಬ ಸಾಮಾನ್ಯ ಪ್ರಜೆ 1 ಲೀಟರ್ ಪೆಟ್ರೋಲ್ ಹಾಕ್ಸಿದ್ರೆ, ಒಂದು ಬ್ರಷ್ ಅಥವಾ ಟೂತ್ ಪೇಸ್ಟ್ ತಗೊಂಡ್ರೆ ಅದರಲ್ಲಿ ಕಟ್ಟುವ ತೆರಿಗೆ ನೇರವಾಗಿ ಹೋಗಿ ಸೇರ್ಕೊಳ್ಳೋದು ಎಲ್ಲಿಗೆ? ಉತ್ತರ ಭಾರತದ ರಾಜ್ಯಗಳಿಗೆ. ಹೌದು, ಇದು ಅಕ್ಷರಶಃ ಹಗಲು ದರೋಡೆ. ನಾವು 100 ರೂಪಾಯಿ ತೆರಿಗೆ ಕಟ್ಟಿದ್ರೆ ವಾಪಸ್ ನಮಗೆ ಬರ್ತಾ ಇರೋದು ಕೇವಲ 13 ರೂಪಾಯಿ. ಉಳಿದ 87 ರೂಪಾಯಿ ಎಲ್ಲಿ ಹೋಯಿತು? ನಮ್ಮ ಮೆಟ್ರೋಗೆ ದುಡ್ಡಿಲ್ಲ, ಭದ್ರಾ ಯೋಜನೆಗೆ ಕಾಸಿಲ್ಲ. ಆದರೆ ಉತ್ತರ ಭಾರತದ ರಾಜ್ಯಗಳಿಗೆ ಮಾತ್ರ ಅಭಿವೃದ್ಧಿಯ ಹೊಳೆ ಹರಿತಾಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 2026ರ ಬಜೆಟ್ನ ಪೋಸ್ಟ್ ಮಾರ್ಟಮ್ ಮಾಡಲಿದ್ದೇವೆ. ಕರ್ನಾಟಕ ಕೇಂದ್ರಕ್ಕೆ ಎಷ್ಟು ತೆರಿಗೆ ಹಣ ಕೊಡುತ್ತೆ, ಕೇಂದ್ರ ನಮಗೆ ಎಷ್ಟು ವಾಪಸ್ ಕೊಡುತ್ತೆ, ನಮ್ಮ ಹಣದಲ್ಲಿ ಉತ್ತರ ಭಾರತದವರು ಮಜಾ ಮಾಡ್ತಾ ಇದ್ದಾರಾ? 16ನೇ ಹಣಕಾಸು ಆಯೋಗ ಕರ್ನಾಟಕಕ್ಕೆ ಮಾಡಿದ ದ್ರೋಹ ಏನು? ಎದೆ ಗಟ್ಟಿ ಮಾಡಿಕೊಂಡು ಈ ವಿಡಿಯೋವನ್ನು ನೋಡಿ, ಯಾಕಂದ್ರೆ ಸತ್ಯ ಯಾವತ್ತೂ ಕಹಿಯಾಗಿರುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಪಕ್ಕಾ ತಿಳಿಸಲೇಬೇಕು. ಇನ್ನು ನಮ್ಮ MP ಏನು ಮಾಡ್ತಾ ಇದ್ದಾರೆ? ನಾವು MP ಮೇಲೆ ಕಳಿಸಿದ್ದೀವಲ್ಲ, MP ಕೇಂದ್ರದ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಕರ್ನಾಟಕಕ್ಕೆ ಇಷ್ಟು ದೊಡ್ಡ ಅನ್ಯಾಯ ಆಗ್ತಾ ಇದ್ರು ಯಾಕೆ ಮಾತಾಡಲ್ಲ? ಎಲ್ಲಿ ನನ್ನ ಸೀಟ್ ಹೋಗ್ಬಿಡತ್ತೆ, ಎಲ್ಲಿ ನನ್ನ ಕುರ್ಚಿ ಅಲ್ಲಾಡ್ಬಿಡತ್ತೆ ಅನ್ನೋ ಭಯದಿಂದ ಅವರು ಕೂಡ ಮೊಂಡಿಯೂರಿ ಕೇಂದ್ರ ಸರ್ಕಾರಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ. ಕರ್ನಾಟಕ ಹಾಳಾಗಿ ಹೋದ್ರೂ ಕೂಡ ನಮ್ಮ MP ಏನು ಮಾತಾಡೋದಿಲ್ಲ. ನೋಡಿ, ಮೊನ್ನೆ ಅಷ್ಟೇ ಮೆಟ್ರೋ ಟಿಕೆಟ್ ದರ ಹೆಚ್ಚಾಯಿತು. ಟಿಕೆಟ್ ದರ ಹೆಚ್ಚಾಗ್ತಾ ಇದೆ ಅಂತಂದ ಕಾರಣಕ್ಕೆ ಯಾವೊಬ್ಬ MP ಬರೋದಿಲ್ಲ. ಅದೇ ಹೊಸ ಮೆಟ್ರೋ ತರ್ತಿದ್ದೀವಿ, ಹೊಸ ಮೆಟ್ರೋ ಕಾರಿಡಾರ್ ಓಪನಿಂಗ್ ಸೆರೆಮನಿ ಮಾಡೋದಕ್ಕೆ, ರಿಬ್ಬನ್ ಕಟ್ ಮಾಡೋದಕ್ಕೆ ತೇಜಸ್ವಿ ಸೂರ್ಯ ಸಾಹೇಬ್ರು ಓಡೋಡ್ ಬರ್ತಾರೆ. ಟಿಕೆಟ್ ದರ ಹೆಚ್ಚಳವಾಗಿದೆ, ಪ್ರತಿಭಟನೆ ಮಾಡಬೇಕು, ಅಥವಾ ಜನರಿಗೆ ಯೂಸ್ ಆಗುವಂತಹದ್ದು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು, ಅವ್ಯಾವುದು ಮಾಡೋದಿಲ್ಲ ಈ ನಮ್ಮ MP ಸಾಹೇಬರು, ಕರ್ನಾಟಕದ MP ಸಾಹೇಬರು. ಇದರ ಬಗ್ಗೆ, ಈ ನಮ್ಮ MP ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಮತ್ತು ನಿಮ್ಮ ಕ್ಷೇತ್ರದ MP ಯಾರು ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಮೊದಲಿಗೆ ವರ್ಷದ ಬಜೆಟ್ ಕಡೆ ಕಣ್ಣಾಯಿಸೋಣ. 2026ರ ಕೇಂದ್ರ ಬಜೆಟ್ ಮೇಲೆ ಕನ್ನಡಿಗರ ಬೆಟ್ಟದಷ್ಟು ನಿರೀಕ್ಷೆ ಇತ್ತು. ಯಾಕಂದರೆ ಕಳೆದ ಬಾರಿಯಾದ ಅನ್ಯಾಯವನ್ನು ಈ ಬಾರಿಯಾದರೂ ಸರಿ ಮಾಡ್ತಾರಾ ಅಂದುಕೊಂಡಿದ್ವಿ. ಬೆಂಗಳೂರು ಇವತ್ತು ಟ್ರಾಫಿಕ್ನಿಂದ ನರಳಾಡ್ತಾ ಇದೆ. ನಮಗೆ ಸಬ್ ಅರ್ಬನ್ ರೈಲ್ ಬೇಕು, ಮೆಟ್ರೋ ವಿಸ್ತರಣೆ ದುಡ್ಡು ಬೇಕು, ಪೆರಿಫೆರಲ್ ರಿಂಗ್ ರೋಡ್ಗೆ ಅನುದಾನ ಬೇಕು. ಆದರೆ ಬಜೆಟ್ ಭಾಷಣ ಮುಗಿದಾಗ ಕನ್ನಡಿಗರ ಕೈಯಲ್ಲಿ ಉಳಿದಿದ್ದೇನು? ಶೂನ್ಯ. ಭದ್ರಾ ಮೇಲ್ದಂಡೆ ಯೋಜನೆ ಕಳೆದ 3 ಬಜೆಟ್ಗಳಿಂದಲೂ ಘೋಷಣೆ ಮಾಡ್ತೀವಿ, ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ಅಂತ ಹೇಳ್ತಾನೆ ಬಂದರು ಮೋದಿ ಸಾಹೇಬರು. 2026ರ ಬಜೆಟ್ನಲ್ಲೂ ಭದ್ರಾ ಯೋಜನೆಗೆ ಚಿಪ್ಪು ನೀಡಲಾಗಿದೆ. ಈ ಯೋಜನೆ ಜಾರಿಯಾದರೆ ಮಧ್ಯ ಕರ್ನಾಟಕದ ಲಕ್ಷಾಂತರ ರೈತರಿಗೆ ನೀರು ಸಿಕ್ಕಂಗಾಗತ್ತೆ. ಇದರ ಬಗ್ಗೆ ನಮ್ಮ MP ಮಾತಾಡ್ತಾರಾ? ಮಾತಾಡೋದಿಲ್ಲ. ಯಾಕೆ? ಕುರ್ಚಿ ಅಲ್ಲಾಡಿದ್ರೆ, ಕುರ್ಚಿಯಿಂದ ಬಿಸಾಕಿದ್ರೆ ಅದಕ್ಕೆ. ಇನ್ನು ಬೆಂಗಳೂರು ಅಭಿವೃದ್ಧಿ ನೋಡಿ, ಭದ್ರಾ ಮೇಲ್ದಂಡೆ ಯೋಜನೆ ಈ ಹಾವೇರಿನೋ ಅದರ ಉತ್ತರ ಕರ್ನಾಟಕ ಭಾಗದವರಿಗೆ ಅದು ಇಫೆಕ್ಟ್ ಆಗುತ್ತೆ. ಇದೇ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ಅಥವಾ ಯೋಜನೆಯ ಹೆಸರಲ್ಲಿ ವೋಟ್ ಒತ್ತಿಸ್ಕೊಂಡವರು ಈಗ ಪರಾರಿಯಾಗಿ ಹೋಗ್ಬಿಟ್ಟಿದ್ದಾರೆ, ದಿಲ್ಲಿ ಹೋಗಿ ಸೇರ್ಕೊಂಡು ಬಿಟ್ಟಿದ್ದಾರೆ. ಇನ್ನು ಅವರೆಲ್ಲ ಓಕೆ, ರೈತರು ಅವರಿಗೆ ವೋಟ್ ಹಾಕಿ ಕಳಿಸಿದ್ದಾರೆ, ಅವ್ರನ್ನ ನಂಬಿ ಕಳಿಸಿದ್ದಾರೆ. ಬೆಂಗಳೂರು ಜನ ಏನು ಮಾಡಿದ್ದಾರೆ? ಬೆಂಗಳೂರಲ್ಲಿ ಎಷ್ಟೋ ಜನರನ್ನ MP ದಿಲ್ಲಿ ಕಳಿಸಿದ್ದಾರೆ. ಬೆಂಗಳೂರು ಜನರಿಗೂ, ಎಜುಕೇಟೆಡ್ ಜನರಿಗೂ ಈ MP ಮೋಸ ಮಾಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ, ಜನನೂ ಪ್ರಶ್ನೆ ಮಾಡ್ತಾ ಇಲ್ಲ, MP ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಹೈದರಾಬಾದ್ ಮತ್ತು ಗಿಫ್ಟ್ ಸಿಟಿಗೆ ಅರ್ಥಾತ್ ಗುಜರಾತ್ಗೆ ಸಾವಿರಾರು ಕೋಟಿ ಅನುದಾನ ಮೀಸಲಿಡಲಾಗಿದೆ. ಆದರೆ ಭಾರತದ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಸಿಕ್ಕಿದ್ದು ಕೇವಲ ಸ್ಮಾರ್ಟ್ ಸಿಟಿ ಅಪ್ಗ್ರೇಡ್ ಹೆಸರಿನಲ್ಲಿ ಅತ್ಯಲ್ಪ ಹಣ.
ಇದ್ರ ಬಗ್ಗೆ ಮಾತಾಡ್ತೀವಿ, ಇದ್ರ ಬಗ್ಗೆ ಮಾತಾಡಿ ಅಂತಂದ್ರೆ ಮಾತಾಡೋದಿಲ್ಲ. ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದೆ, ನಮಗೆ ಸಬ್ ಅರ್ಬನ್ ರೈಲ್ಗಳು ಬೇಕು, ಮೆಟ್ರೋ ವಿಸ್ತರಣೆಗೆ ದುಡ್ಡು ಬೇಕು, ಫೆರಿಫೆರಲ್ ರಿಂಗ್ ರೋಡ್ ಬೇಕು, ಇವೆಲ್ಲವೂ ಕೂಡ ಬೇಕಾಗಿದೆ. ಆದರೆ ನಮ್ಮ ಎಜುಕೇಟೆಡ್ ಜನ ತಲೆ ಕೆಡಿಸ್ಕೊಳ್ತಿಲ್ಲ ಅಂತಂದಿದ್ದಕ್ಕೆ ನಮ್ಮ ಎಂಪಿಗಳು ಕೂಡ ಆರಾಮಾಗಿ ದೋಸೆ ತಿನ್ಕೊಂಡು ಆರಾಮಾಗಿ ಇದ್ದಾರೆ. ಇನ್ನು ರೈಲ್ವೆಗೂ ಕೂಡ ಅನ್ಯಾಯವಾಗಿದೆ. ಉತ್ತರ ಭಾರತದಲ್ಲಿ ಹೊಸ ವಂದೇ ಭಾರತ್ ರೈಲುಗಳ ಸಾಲು, ಆದರೆ ಕರ್ನಾಟಕಕ್ಕೆ ಸಿಕ್ಕಿದ್ದು ಹಳೆಯ ರೈಲುಗಳ ಬಣ್ಣ ಬದಲಾವಣೆ ಮಾತ್ರ. ಹಾಸನ ಮಂಗಳೂರು ರೈಲು ಮಾರ್ಗ, ಧಾರವಾಡ ಕಿತ್ತೂರು ಮಾರ್ಗಗಳಿಗೆ ನಯಾ ಪೈಸೆ ಅನುದಾನ ಸಿಕ್ಕಿಲ್ಲ, ಹೆಚ್ಚಾಗಿಯೂ ಕೂಡ ಇಲ್ಲ. ಇದನ್ನು ನೋಡಿದ್ರೆ ಒಂದ್ಸರ್ತಿ ಅನಿಸೋದಿಲ್ವಾ, ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಅಂದರೆ ಕೇವಲ ದುಡ್ಡು ಕೀಳುವ ಯಂತ್ರ, ಕ್ಯಾಶ್ ಕೌ ಮಾತ್ರನಾ? ಅಭಿವೃದ್ಧಿ ಅಂತ ಬಂದಾಗ ನಾವು ನೆನಪಾಗೋದೇ ಇಲ್ವಾ ಅಂತ ಪ್ರಶ್ನೆ ಮೂಡೋದು ಸಹಜ. ಈಗ ಬರೋಣ ಅಸಲಿ ಲೆಕ್ಕಾಚಾರಕ್ಕೆ. ಇದನ್ನು ಕೇಳಿದರೆ ನಿಮ್ಮ ತಲೆ ತಿರುಗತ್ತೆ ವೀಕ್ಷಕರೇ. ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳು ಕೇಂದ್ರಕ್ಕೆ ತೆರಿಗೆಯನ್ನು ಕಟ್ಟುತ್ತವೆ. ಆ ತೆರಿಗೆಯನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳಿಗೆ ಹಂಚಬೇಕು. ಇದನ್ನು ಟ್ಯಾಕ್ಸ್ ಡಿವೊಲ್ಯೂಷನ್ ಅಂತ ಕರಿತೀವಿ. ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ನಾವು ಕೇಂದ್ರ ಸರ್ಕಾರಕ್ಕೆ 100 ರೂಪಾಯಿ ತೆರಿಗೆ ಕಟ್ಟಿದ್ರೆ ಕೇಂದ್ರ ಸರ್ಕಾರ ನಮಗೆ ವಾಪಸ್ ಕೊಡ್ತಾ ಇರೋದು ಬರೀ 13ರಿಂದ 15 ರೂಪಾಯಿ ಮಾತ್ರ. ಇದು ಅಂದಾಜು ಲೆಕ್ಕ, ಓಕೆನಾ? ಅಂದರೆ ಅನುದಾನದ ರೂಪದಲ್ಲಿ ಬರೀ 13 ರೂಪಾಯಿ ಕೊಡ್ತಾ ಇದೆ. ಅದೇ ಉತ್ತರ ಪ್ರದೇಶದ ಕಥೆ ನೋಡಿ, ಅವರು ಕೇಂದ್ರ ಸರ್ಕಾರಕ್ಕೆ 100 ರೂಪಾಯಿ ತೆರಿಗೆ ಕಟ್ಟಿದ್ರೆ ಕೇಂದ್ರ ಸರ್ಕಾರ ಅವರಿಗೆ ವಾಪಸ್ ಕೊಡ್ತಾ ಇರೋದು ಬರೋಬ್ಬರಿ 333 ರೂಪಾಯಿ. ನೋಡಿ, ಉತ್ತರ ಪ್ರದೇಶದಲ್ಲಿ ಎಷ್ಟೊಂದು ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಯಾಕಂತಂದರೆ ಉತ್ತರ ಪ್ರದೇಶದಲ್ಲಿ MP ಸೀಟುಗಳು ಜಾಸ್ತಿ ಇದ್ದಾವೆ, ಕರ್ನಾಟಕದಲ್ಲಿ MP ಸೀಟುಗಳು ಕಮ್ಮಿ ಇದ್ದಾವೆ, ದಕ್ಷಿಣ ಭಾರತದಲ್ಲಿ ಕಮ್ಮಿ ಇದ್ದಾವೆ. ದಕ್ಷಿಣ ಭಾರತಕ್ಕೆ ನೀವು ಎಷ್ಟೇ ಕೊಟ್ಟರು ಜನ ಓಟ್ ಹಾಕಲ್ಲ ಅಂತ ಅವ್ರಿಗೂ ಗೊತ್ತಾಗಿದೆ ಮೋದಿ ಸಾಹೇಬರಿಗೆ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿದ್ದಾವೆ, ಮಹಾರಾಷ್ಟ್ರದಲ್ಲೂ ಹೆಚ್ಚಾಗಿದ್ದಾವೆ. ಕಳೆದ ಬಾರಿ ಮಹಾರಾಷ್ಟ್ರದಲ್ಲಿ MP ಸೀಟುಗಳು ಅಷ್ಟೊಂದಾಗಿ ಬಂದಿಲ್ಲ, ಉತ್ತರ ಪ್ರದೇಶಕ್ಕೆ ಬಂದಿದ್ದಾವೆ. ಅದಕ್ಕೋಸ್ಕರ 333 ರೂಪಾಯಿ ಕೊಡ್ತಾಗಿದ್ದಾರೆ. ಬಿಹಾರ 100 ರೂಪಾಯಿ ಕಟ್ಟಿದರೆ ಅವರಿಗೆ ಸಿಗ್ತಿರೋದು 900 ರೂಪಾಯಿ. ಬಿಹಾರದಲ್ಲಿ ಎಷ್ಟು? ಹಂಗಾದ್ರೆ 900 ರೂಪಾಯಿ ಕೊಡ್ತಾ ಇದ್ದಾರಲ್ಲ ಬಿಹಾರಕ್ಕೆ. ಬಿಹಾರ ಏನು ಸಿಂಗಪುರ್ ಆಗಿದೆಯಾ? ಇಲ್ಲ. ನೀವು ಎಷ್ಟು ಹಣವನ್ನು ಕೇಂದ್ರ ಸರ್ಕಾರ ಎಷ್ಟು ಅನುದಾನ ಕೊಡ್ತಾ ಇದೆಯಲ್ಲ, ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಅಷ್ಟೇ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಬಿಹಾರ ನಿತೀಶ್ ಕುಮಾರ್ ಅವರನ್ನು, ಯಾಕಂತಂದರೆ ನಿತೀಶ್ ಕುಮಾರ್ಗೆ ಜಾಸ್ತಿ ಕೊಡಲೇಬೇಕು, ಯಾಕಂತಂದರೆ ಅವನು MP ಸೀಟ್ಗಳನ್ನು ಕೊಟ್ಟಿದ್ದಾರೆ ಮೋದಿ ಸಾಹೇಬ್ರಿಗೆ. ಸೊ ಮೋದಿ ಸಾಹೇಬರು ಯಾರು ನನ್ನನ್ನು ಉಳಿಸಿದಾರೋ, ಯಾವ ಕ್ಷೇತ್ರಗಳಲ್ಲಿ MP ಸೀಟ್ಗಳು ಜಾಸ್ತಿ ಇದ್ದಾವೋ ಅವರಿಗೆ ನಾನು ಜಾಸ್ತಿ ಹಣವನ್ನು ಕೊಡಬೇಕು ಅನ್ನೋದು, ಬರೀ ಅವರಿಗೆ ಮಾತ್ರ ಕೊಡಬೇಕು ಅನ್ನೋದು. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಬೆಂಗಳೂರಲ್ಲಿ IT ಉದ್ಯೋಗಿ ರಾತ್ರಿ ಹಗಲು ಕಷ್ಟಪಟ್ಟು ದುಡಿದು ಕಟ್ಟುವ ಟ್ಯಾಕ್ಸ್, ಮಂಡ್ಯದ ರೈತ ತಾನು ಅಂದುಕೊಳ್ಳುವ ರಸಗೊಬ್ಬರದ ಮೇಲೆ ಕಟ್ಟುವ GST, ಉತ್ತರ ಕರ್ನಾಟಕದ ವ್ಯಾಪಾರಿ ಕಟ್ಟುವ ತೆರಿಗೆ, ಇದೆಲ್ಲವೂ ಎಲ್ಲಿಗೆ ಹೋಗ್ತಿದೆ? ಬಿಹಾರದಲ್ಲಿ ರಸ್ತೆ ಮಾಡೋದಕ್ಕೆ, ಉತ್ತರ ಪ್ರದೇಶದಲ್ಲಿ ಸೇತುವೆ ಕಟ್ಟೋದಕ್ಕೆ. ಬಿಹಾರದಲ್ಲಿ ರಸ್ತೆ ಆಗ್ತಾ ಇದ್ದಾವ? ಇಲ್ಲ. ಉತ್ತರ ಪ್ರದೇಶದಲ್ಲಿ ಸೇತುವೆಗಳು ನಿರ್ಮಾಣ ಆಗ್ತಾ ಇದ್ದಾವ? ಇಲ್ಲ. ಆಗ್ತಿದ್ದಾವೆ, ಆದರೆ 2 ತಿಂಗಳು 3 ತಿಂಗಳಲ್ಲೂ ಅವೆಲ್ಲ ಬಿದ್ದು ಹೋಗ್ತಾ ಇದ್ದಾವೆ. ಬಿಹಾರದಲ್ಲಿ ರಸ್ತೆ ನಿರ್ಮಾಣ ಮಾಡ್ತೀವಿ ಅಂತ ಕೋಟಿ ಲೂಟಿ ಹೊಡಿತಾ ಇದ್ದಾರೆ ಬಿಹಾರದಲ್ಲಿ ಜನ. ಇದನ್ನು ಅನ್ಯಾಯ ಅನ್ನೋದಾ ಅಥವಾ ಕನ್ನಡಿಗರ ಪರಿಶ್ರಮದ ಹಣದ ದರೋಡೆ ಅನ್ನೋದಾ? GST ಬರುವುದಕ್ಕೂ ಮುನ್ನ ನಮ್ಮ ರಾಜ್ಯದ ತೆರಿಗೆ ನಮ್ಮ ಹತ್ರನೇ ಇರ್ತಾ ಇತ್ತು. ನಾವು ನಮ್ಮ ದುಡ್ಡಿನಲ್ಲಿ ಡ್ಯಾಮ್ ಕಟ್ಟಬಹುದಾಗಿತ್ತು, ರಸ್ತೆ ಮಾಡಬಹುದಾಗಿತ್ತು. ಆದರೆ GST ಬಂದ ಮೇಲೆ ಒಂದು ದೇಶ ಒಂದು ತೆರಿಗೆ ಅಂತ ಹೇಳಿ ನಮ್ಮ ಆರ್ಥಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಯಿತು. ಕರ್ನಾಟಕ ವರ್ಷಕ್ಕೆ ಸುಮಾರು 4 ಲಕ್ಷ ಕೋಟಿಗೂ ಅಧಿಕ ಹಣವನ್ನು ನೇರ ತೆರಿಗೆ, ಡೈರೆಕ್ಟ್ ಟ್ಯಾಕ್ಸ್ ಮತ್ತು GST ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುತ್ತೆ. ಮಹಾರಾಷ್ಟ್ರ ಬಿಟ್ಟರೆ ಅತಿ ಹೆಚ್ಚು ತೆರಿಗೆ ಕಟ್ಟುವುದು ನಾವೇ. ಆದರೆ ನಮಗೆ ವಾಪಸ್ ಬರುವ ಅನುದಾನದಲ್ಲಿ ನಾವು ಕೊನೆಯ ಸ್ಥಾನದಲ್ಲೇ ಇದ್ದೇವೆ. ಕೇಂದ್ರದ ವಾದ ಏನು ಗೊತ್ತಾ? ಬಡ ರಾಜ್ಯಗಳನ್ನು ನಾವು ಮೇಲೆತ್ತಬೇಕು, ಶ್ರೀಮಂತ ರಾಜ್ಯಗಳು ತ್ಯಾಗ ಮಾಡಬೇಕು ಅಂತ. ಸರಿ, ಒಪ್ಕೊಳ್ಳೋಣ, ಅಣ್ಣನಾಗಿ ತಮ್ಮನಿಗೆ ಸಹಾಯ ಮಾಡುವುದು ಧರ್ಮ. ಆದರೆ ಕಳೆದ 75 ವರ್ಷಗಳಿಂದ ನಾವು ತ್ಯಾಗ ಮಾಡ್ತಾನೇ ಬಂದಿದ್ದೀವಿ. ಆ ಬಡ ರಾಜ್ಯಗಳು ಇನ್ನೂ ಕೂಡ ಅಭಿವೃದ್ಧಿ ಆಗಿಲ್ವಲ್ಲ, ಯಾಕೆ? ನಮ್ಮ ದುಡ್ಡನ್ನು ಅವರು ಅಭಿವೃದ್ಧಿಗೆ ಬಳಸ್ಕೊಳ್ತಾ ಇದ್ದಾರೋ ಅಥವಾ ಅಲ್ಲಿನ ಭ್ರಷ್ಟಾಚಾರಕ್ಕೆ, ಫ್ರೀ ಸ್ಕೀಮ್ಗಳಿಗೆ ಬಳಸ್ಕೊಳ್ತಾ ಇದ್ದಾರೆ? ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಕರ್ನಾಟಕದಲ್ಲಿ ಬರ ಬಂತು, ಪ್ರವಾಹ ಬಂತು, ನಾವು ಕೇಂದ್ರದ ಕಡೆ ಕೈ ಚಾಚಿ ನಿಂತ್ವಿ. ಆಗ ನಮಗೆ ಬಿಡಿಗಾಸು ಕೊಡಲು ಅವರು ಸತಾಯಿಸಿದ್ರು. ಅದೇ ಗುಜರಾತ್ನಲ್ಲಿ ಚಂಡಮಾರುತ ಬಂದರೆ, ಬಿಹಾರಕ್ಕೆ ಪ್ರವಾಹ ಬಂದರೆ ತಕ್ಷಣ ಹೆಲಿಕಾಪ್ಟರ್ನಲ್ಲಿ ಹಣ ಬರುತ್ತೆ. ಯಾಕೆ ಈ ತಾರತಮ್ಯ? ನಾವು ಭಾರತದ ಪ್ರಜೆಗಳಲ್ವಾ? ಯಾಕೆ ಈ ಥರ ತಾರತಮ್ಯ ಮಾಡ್ತಾ ಇದ್ದೀರಾ? ಯಾಕೆ ಈ MP ಗಳು ಬರೀ ವೋಟ್ ಒತ್ತಿಸ್ಕೊಳ್ಳೋಕೆ ಮಾತ್ರ ಬರ್ತೀರಾ? ನೀವು ಪ್ರಶ್ನೆ ಮಾಡಬೇಕು. ಪಾಪ ಅವ್ರು ಹೆಂಗೆ ಪ್ರಶ್ನೆ ಮಾಡ್ತಾರೆ? ಪ್ರಶ್ನೆ ಮಾಡಿದ್ರೆ ಅಥವಾ ಪ್ರೊಟೆಸ್ಟ್ ಮಾಡಿದ್ರೆ ಅವ್ರ ಕುರ್ಚಿಯೆಲ್ಲ ಲಾಡೋತ ಅನ್ನೋದು ನಮ್ಮ ಕರ್ನಾಟಕದ MP ಗಳ ಭಯ.
ಇನ್ನು ವೀಕ್ಷಕರೇ, ಈ ಅನ್ಯಾಯದ ಮೂಲ ಇರೋದು ಹಣಕಾಸು ಆಯೋಗದ ಮಾನದಂಡಗಳಲ್ಲಿ. ಕೇಂದ್ರ ಸರ್ಕಾರ 15ನೇ ಮತ್ತು 16ನೇ ಹಣಕಾಸು ಆಯೋಗದಲ್ಲಿ ಒಂದು ಹೊಸ ರೂಲ್ಸ್ ತಂದಿದೆ. ಅದೇನು ಗೊತ್ತಾ? 2011ರ ಜಾತಿ ಗಣತಿ ಪ್ರಕಾರ ಹಣ ಹಂಚಿಕೆ ಮಾಡೋದು. ಇಲ್ಲೇ ಇರೋದು ಮೋಸ. ದಕ್ಷಿಣದ ರಾಜ್ಯಗಳಾಗಿರೋ ಕರ್ನಾಟಕ, ತಮಿಳುನಾಡು, ಕೇರಳ ನಾವು ಕುಟುಂಬ ಯೋಜನೆಗಳನ್ನು ಚೆನ್ನಾಗಿ ಜಾರಿಗೆ ತಂದಿದ್ವಿ, ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಿದ್ವಿ. ಆದರೆ ಉತ್ತರದ ರಾಜ್ಯಗಳು ಜನಸಂಖ್ಯೆಯನ್ನ ಮನ ಬಂದಂತೆ ಹೆಚ್ಚಿಸಿಕೊಂಡ್ವು. ಈಗ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ? ಯಾರ ಮನೆಯಲ್ಲಿ ಹೆಚ್ಚು ಮಕ್ಕಳಿದ್ದಾರೋ ಅವರಿಗೆ ಹೆಚ್ಚು ಊಟ, ಹೆಚ್ಚು ದುಡ್ಡು ಕೊಡ್ತೀವಿ ಅಂತಿದ್ದಾರೆ. ಅಂದರೆ ನಾವು ಜನಸಂಖ್ಯೆ ನಿಯಂತ್ರಣ ಮಾಡಿ ದೇಶಕ್ಕೆ ಒಳ್ಳೆಯದು ಮಾಡೋದಕ್ಕೆ ನಮಗೆ ಸಿಕ್ಕಿದ್ದು ಶಿಕ್ಷೆ. ಅವರು ಜನಸಂಖ್ಯೆ ಹೆಚ್ಚಿಸಿದ್ದಕ್ಕೆ ಅವರಿಗೆ ಸಿಗ್ತಾ ಇದೆ ಬಹುಮಾನ. ನಾವು ಜನಸಂಖ್ಯೆ ನಿಯಂತ್ರಣ ಮಾಡಿದ್ದಕ್ಕೆ ನಮಗೆ ಸಿಗ್ತಾ ಇದೆ ಶಿಕ್ಷೆ. ಜನಸಂಖ್ಯೆ ಕಡಿಮೆ ಇದೆ ಅಂತ ನಮ್ಮ ಪಾಲು ಕಡಿತಗೊಳಿಸಿದ್ರು. ಇದನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತೀಯರೇ ನೀವ್ಯಾಕಿಷ್ಟು ಅಭಿವೃದ್ಧಿ ಹೊಂದಿದ್ದೀರಿ ಅಂತ ದಂಡ ಹಾಕಿದ್ರೂ ಆಶ್ಚರ್ಯವಿಲ್ಲ. ಇನ್ನು ಇದೆಲ್ಲವನ್ನ, ಇಂತಹ ಕೂಲಂಕುಷವಾಗಿರುವಂತಹ ವಿಷಯಗಳನ್ನು ನಮ್ಮ ಮಾಧ್ಯಮದವರು ಕೂಡ ಕೇಳಿಸ್ಕೊಳ್ಳೋದಿಲ್ಲ ಅಥವಾ ನಿಮಗೆ ಪ್ರಸಾರ ಮಾಡಿ ಹೇಳೋದಿಲ್ಲ. ಯಾಕಂತಂದರೆ ಗೊತ್ತಲ್ಲ ನಿಮಗೆ ಏನು ಹೇಳಬೇಕಂತ. ಅವ್ರಿಗೇನಂತಾರೆ ಹೇಳಿ? ಆ ಮೀಡಿಯಾನೇ ಅಂತಾರೆ. ಈಗ ಮಾಧ್ಯಮಗಳು ಕೂಡ ಅಷ್ಟೇ. MP ಅವರನ್ನ ಪ್ರಶ್ನೆ ಮಾಡಲ್ಲ, ಮೈಕ್ ಹಿಡ್ಕೊಂಡು ಮುಂದೆ ಹೋಗಲ್ಲ. ಯಾಕೆ? ಯಾವ ಮೀಡಿಯಾ ಹೇಳಿ? ಆ ಮೀಡಿಯಾನೇ. ಇನ್ನು ವೀಕ್ಷಕರೇ, 2026ರ ಬಜೆಟ್ ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಫೋಕಸ್ ಎಲ್ಲಿದೆ ಅಂತ. ಉತ್ತರ ಪ್ರದೇಶದ ರಾಮ ಮಂದಿರ ಸುತ್ತಮುತ್ತ ಏರ್ಪೋರ್ಟ್, ಹೈವೇಗಳು ನಿರ್ಮಾಣ ಆಗಿವೆ. ಬಿಹಾರದಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ವಿಶೇಷ ಪ್ಯಾಕೇಜ್ಗಳನ್ನು ಘೋಷಣೆ ಕೂಡ ಮಾಡಿದ್ದಾಗಿದೆ. ಇನ್ನು ಕರ್ನಾಟಕದ ದುಡ್ಡು ಉತ್ತರಕ್ಕೆ ಹೋಗ್ತಿದೆ ಅನ್ನೋದಕ್ಕೆ ಇಲ್ಲಿದೆ ಸಾಕ್ಷಿ. ಕರ್ನಾಟಕದ ತಲಾ ಆದಾಯ ಜಾಸ್ತಿ ಆಗಿದೆ, ಹೀಗಾಗಿ ನಮ್ಮ ಕೇಂದ್ರದ ಸಹಾಯಧನ ಕಡಿಮೆಯಾಗಿದೆ. ಆದರೆ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋದಕ್ಕೆ, ಉತ್ತರ ಕರ್ನಾಟಕದ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸೋದಕ್ಕೆ ನಮಗೆ ನಮ್ಮ ದುಡ್ಡೇ ಬೇಕೇ ಬೇಕು. ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನೋಡಿ, ನಮಾಮಿ ಗಂಗೆಗೆ ಸಾವಿರಾರು ಕೋಟಿ ರೂಪಾಯಿ ಕೊಡ್ತಾರೆ, ಆದರೆ ನಮ್ಮ ಕಾವೇರಿ ಕೃಷ್ಣಾ ನದಿಗೆ ನಯಾ ಪೈಸೆ ಇಲ್ಲ. ನಮಾಮಿ ಗಂಗೆ ಏನು ಕ್ಲೀನ್ ಆಯ್ತಾ, ಸ್ವಚ್ಛವಾಯ್ತಾ? ಮತ್ತೆ ತನ್ನ ಮರ್ಯಾದೆ ತಾನೇ ತಕ್ಕೊಂಡಿದೆ ಇದೇ BJP. ದೆಹಲಿಯಲ್ಲಿ ನಮಾಮಿ ಗಂಗೆ ಅನ್ನುವಂತಹ ಸ್ಕೀಮನ್ನು ತಂದು ಗಂಗೆಯನ್ನು ನಾವು ಸ್ವಚ್ಛ ಮಾಡ್ತೀವಿ, ಪಾವನ ಮಾಡ್ತೀವಿ ಅಂತ ಹೇಳಿದವರು ವಿಶ್ವದ ಮಟ್ಟದಲ್ಲಿ ಮಾನ ಮರ್ಯಾದೆ ಹರಾಜು ಹಾಕೊಂಡ್ರು. ಇನ್ನು ದೆಹಲಿ ಮೆಟ್ರೋಗೆ ಕೇಂದ್ರ ಸರ್ಕಾರ ಭರ್ಜರಿ ಫಂಡಿಂಗ್ ಮಾಡುತ್ತೆ, ಆದರೆ ನಮ್ಮ ಮೆಟ್ರೋಗೆ ರಾಜ್ಯ ಸರ್ಕಾರವೇ ಸಾಲ ಮಾಡಿ ಕಟ್ಟಬೇಕು. ನೆನಪಿದೆಯಾ ವೀಕ್ಷಕರೇ, ಕಳೆದ ವರ್ಷ ಕರ್ನಾಟಕದಲ್ಲಿ ಭೀಕರ ಬರಗಾಲ ಇತ್ತು. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವಿ ಮಾಡತ್ತೆ, ನಮ್ಮದೇ GST ಹಣದಲ್ಲಿ ನಮಗೊಂದು ಪಾಲನ್ನು ಕೊಡಿ, ರೈತರನ್ನು ಉಳಿಸ್ಕೊಳ್ತೀವಿ ಅಂತ ಕೇಳ್ಕೊಂಡಿತ್ತು. ಆಗ ಕೇಂದ್ರ ಸರ್ಕಾರ ಏನು ಮಾಡಿತ್ತು? ತಿಂಗಳುಗಟ್ಟಲೆ ಕಾಯಿಸಿದ್ರು. ಕೊನೆಗೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ನಂತರ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ ಮೇಲೆ ಭಿಕ್ಷೆ ಹಾಕಿದ ಹಾಗೆ ಸ್ವಲ್ಪ ಹಣ ಬಿಡುಗಡೆ ಮಾಡಿದ್ರು. ಇದೇ ಪರಿಸ್ಥಿತಿ ಮಹಾರಾಷ್ಟ್ರಕ್ಕೋ ಅಥವಾ ಗುಜರಾತ್ಗೋ ಅಥವಾ ಬಿಹಾರಕ್ಕೋ ಅಥವಾ ಉತ್ತರ ಪ್ರದೇಶಕ್ಕೂ ಬಂದಿದ್ರೆ ಹಿಂಗೆ ಮಾಡ್ತಿದ್ರಾ? ಖಂಡಿತ ಇಲ್ಲ. 2026ರ ಬಜೆಟ್ನಲ್ಲೂ ಅಷ್ಟೇ ಹವಾಮಾನ ವೈಪರೀತ್ಯ ನಿಧಿಯಲ್ಲಿ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯವಾಗಿದೆ. ಕರಾವಳಿ ಕರ್ನಾಟಕದಲ್ಲಿ ಕಡಲ್ ಕೊರೆತದಿಂದ ಮೀನುಗಾರರು ನರಳಾಡ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ನೀಡುವ ಬದಲು ಹಿಮಾಲಯದ ರಾಜ್ಯಗಳಿಗೆ ವಿಶೇಷ ಅನುದಾನ ನೀಡಿದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಮೂಡೋದು ಸಹಜ. ಕೇಂದ್ರದಲ್ಲಿ ಇರೋದು BJP ಸರ್ಕಾರ, ಕರ್ನಾಟಕದಲ್ಲಿ ಬೇರೆ ಪಕ್ಷದ ಸರ್ಕಾರ ಇರಬಹುದು, ಅದು ಕಾಂಗ್ರೆಸ್ ಪಕ್ಷ ಇರಬಹುದು. ಕೇವಲ ರಾಜಕೀಯ ಕಾರಣಕ್ಕಾಗಿ 7 ಕೋಟಿ ಕನ್ನಡಿಗರ ಹೊಟ್ಟೆ ಮೇಲೆ ಹೊಡೆಯೋದು ಎಷ್ಟು ಸರಿ? ಡಬಲ್ ಇಂಜಿನ್ ಸರ್ಕಾರ ಇದ್ದಾಗಲೂ ನಮಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ ₹1 ದುಡ್ಡು ಬಿಡಿಗಾಸು ಬರಲಿಲ್ಲ, ಈಗಲೂ ಬರ್ತಿಲ್ಲ. ಹಾಗಾದರೆ ಸಮಸ್ಯೆ ಇರೋದು ಪಕ್ಷದಲ್ಲ, ಸಮಸ್ಯೆ ಇರೋದು ದೆಹಲಿಯ ಮನಸ್ಥಿತಿಯಲ್ಲಿ. ದೆಹಲಿಗೆ ದಕ್ಷಿಣ ಭಾರತ ಅಂತಂದರೆ ಕೇವಲ ತೆರಿಗೆ ಕಟ್ಟುವ ಪ್ರದೇಶ, ATM ಥರ. ಅವರಿಗೆ ಓಟು ಮತ್ತು ಸೀಟುಗಳು ಉತ್ತರ ಭಾರತದಲ್ಲೇ ಜಾಸ್ತಿ ಸಿಗತ್ತೆ. ಹಾಗಾಗಿ ಬಜೆಟ್ ಕೂಡ ಅವರ ಪರವಾಗೇ ಇರುತ್ತೆ. ನಮ್ಮ ಸಂಸದರು ಏನು ಮಾಡ್ತಿದ್ದಾರೆ? ನಾವು 28ಕ್ಕೆ 25 ಸಂಸದರನ್ನು ಆಯ್ಕೆ ಮಾಡಿ ಕಳಿಸಿದ್ದೀವಿ. ಅವರು ಪಾರ್ಲಿಮೆಂಟ್ನಲ್ಲಿ ಎದ್ದು ನಿಂತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಗಟ್ಟಿ ಧ್ವನಿಯಲ್ಲಿ ಕೇಳೋದು ಯಾವಾಗ? ವೀಕ್ಷಕರೇ, 2026ರ ಬಜೆಟ್ ಕರ್ನಾಟಕದ ಪಾಲಿಗೆ ಮತ್ತೊಂದು ಕರಾಳ ಅಧ್ಯಾಯ. ನಾವು ಕಷ್ಟಪಟ್ಟು ದುಡಿತೀವಿ, ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಕಟ್ತೀವಿ, ಆದರೆ ನಮ್ಮ ಮಕ್ಕಳಿಗೆ ಒಳ್ಳೆ ಸ್ಕೂಲ್ ಕಟ್ಟಕ್ಕೆ, ನಮ್ಮ ಊರಿಗೆ ಒಳ್ಳೆ ರಸ್ತೆ ನಿರ್ಮಾಣ ಮಾಡೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಇದು ಬದಲಾಗಬೇಕು. ಇದು ಕೇವಲ ಹಣದ ವಿಷಯ ಅಲ್ಲ, ಇದು ಕನ್ನಡಿಗರ ಸ್ವಾಭಿಮಾನದ ವಿಷಯ. ನಾವು ಭಾರತದ ಒಕ್ಕೂಟ ವ್ಯವಸ್ಥೆಯನ್ನ ಗೌರವಿಸ್ತೀವಿ, ಆದರೆ ಒಕ್ಕೂಟ ಅಂತಂದ್ರೆ ಎಲ್ಲರೂ ಸಮಾನರು ಅಲ್ವಾ? ಒಬ್ಬ ಮಗನಿಗೆ ಬೆಣ್ಣೆ, ಇನ್ನೊಬ್ಬ ಮಗನಿಗೆ ಸುಣ್ಣ ಯಾಕೆ? ಈ ವಿಡಿಯೋವನ್ನ ಪ್ರತಿಯೊಬ್ಬ ಕನ್ನಡಿಗನಿಗೂ ಶೇರ್ ಮಾಡಿ. ದೆಹಲಿಯಲ್ಲಿ ಕೂತಿರುವವರಿಗೆ ನಮ್ಮ ಧ್ವನಿ ಕೇಳಬೇಕು.
ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋ ಅಭಿಯಾನ ಮತ್ತೊಮ್ಮೆ ಶುರುವಾಗಬೇಕು. ನಿಮಗೇನನ್ಸತ್ತೆ? ಕರ್ನಾಟಕಕ್ಕೆ ಆಗ್ತಾ ಇರುವ ಅನ್ಯಾಯದ ವಿರುದ್ಧ ನಾವು ಏನ್ ಮಾಡಬೇಕು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದೇ ರೀತಿ ಮಾಧ್ಯಮಗಳ ಬಗ್ಗೆ ನಿಮಗೇನನ್ಸತ್ತೆ? ಇಂತಹ ಸುದ್ದಿಗಳನ್ನು ಯಾಕೆ ತರೋದಿಲ್ಲ? ಬರೀ ಯಾವುದೋ ಉತ್ತರ ಭಾರತ, ಅವರು ಕೂಡ ಏನೋ ಗೊತ್ತಿಲ್ಲ, ಈ ಕೇಂದ್ರ ಸರ್ಕಾರವನ್ನು ಮೆಚ್ಚಿಸುವಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಎಷ್ಟೋ ಸಮಸ್ಯೆಗಳಿದ್ದಾವೆ, ಅದನ್ನು ಬಿಟ್ಟು ಬೇರೆ ಬೇರೆ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದಾವಲ್ಲ, ಯಾಕೆ ಹಿಂಗೆ ಮಾಡ್ತಾ ಇದ್ದಾವೆ? ಇತ್ತೀಚಿನ ದಿನಗಳಲ್ಲಿ ಈ ಮೀಡಿಯಾಗಳನ್ನು ಆ ಮೀಡಿಯಾ ಅಂತ ಕರಿತಾ ಇದ್ದಾರಲ್ಲ, ಅದರ ಬಗ್ಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.